ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ರೈತರು ಒಂದೇ ಬೆಳೆಯನ್ನು ಬೆಳೆದು ನಷ್ಟ ಹೊಂದುವುದರ ಬದಲಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ರಾಮನಗರ ಜಿಲ್ಲೆಯ ಮಾಯಗಾನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆಯಾದ ಕಮಲಮ್ಮ ಅವರ ಸಮಗ್ರ ಕೃಷಿಯಲ್ಲಿನ ಅನುಭವ ತಿಳಿಯೋಣ ಬನ್ನಿ. ಮಳೆಯ ಅನಿಶ್ಚಿತತೆ ಮತ್ತು ಹವಾಮಾನ ವೈಪರೀತ್ಯದಂತಹ ಸಂದರ್ಭದಲ್ಲಿಯೂ ಕೃಷಿ ಲಾಭದಾಯಕವಾಗಬೇಕೆಂದರೆ ಉತ್ತಮ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಅಂದರೆ ಸಮಗ್ರ ಕೃಷಿ ಸೂಕ್ತ. ಒಂದೇ ಬೆಳೆ ಬೆಳೆದುಕೊಳ್ಳುವ ಬದಲು ವಿವಿಧ ಬೆಳೆಗಳನ್ನು ಬೆಳೆದು ಒಂದಿಲ್ಲೊಂದು ಬೆಳೆಯಿಂದ ಲಾಭ ಗಳಿಸಬಹುದು. ಸುಮಾರು 10 ಎಕರೆ ಜಮೀನು ಹೊಂದಿರುವ ಕಮಲಮ್ಮ ಅವರದು ರಾಮನಗರ ತಾಲೂಕು ಮಾಯಗಾನಹಳ್ಳಿ. ಈ ರೈತ ಮಹಿಳೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕೃಷಿ, ತೋಟಗಾರಿಕಾ ಬೆಳೆಗಳನ್ನು ವ್ಯವಸ್ಥಿತವಾಗಿ ಬೆಳೆಯುತ್ತಾ ರೇಷ್ಮೆ ಕೃಷಿಯನ್ನ ಮಾಡುತ್ತಿದ್ದಾರೆ. ಸಮಗ್ರ ಕೃಷಿಯ ಭಾಗವಾಗಿರುವ ಪಶುಪಾಲನೆಯನ್ನು ಕೂಡ ಕೈಗೊಂಡಿದ್ದಾರೆ. ಕ್ಯಾಪ್ಸಿಕಮ್ ಅಂದರೆ ದೊಣ್ಣೆ ಮೆಣಸಿನಕಾಯಿ ಹೆಚ್ಚು ಬೇಡಿಕೆ ಇರುವ ತರಕಾರಿ. ಕಮಲಮ್ಮ ಅವರು ಅರ್ಧ ಎಕರೆಯಲ್ಲಿ ಇಲಾಖೆಯ ನೆರವಿನಿಂದ ಪಾಲಿ ಹೌಸ್ ನಿರ್ಮಿಸಿಕೊಂಡು ದಪ್ಪ ಮೆಣಸಿನಕಾಯಿಯನ್ನ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದಿದ್ದಾರೆ. ಗುಣಮಟ್ಟದ ಕ್ಯಾಪ್ಸಿಕಮ್ ಅನ್ನು ಕೊಯ್ಲು ಮಾಡಿ ವರ್ಗೀಕರಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಿರುವ ಕಮಲಮ್ಮ ಅವರು ಮಾರುಕಟ್ಟೆ ಸಮಸ್ಯೆ ಇರುವುದಿಲ್ಲ ಎನ್ನುತ್ತಾರೆ. ನಮ್ಮದು 10 ಎಕರೆ ಜಮೀನಿದೆ. ಇದ್ರೂ ಫಸ್ಟು ನಾವು 2015ರಿಂದ ಈಚೆಗೆ ಒಂದು ಸ್ವಲ್ಪ ಜಾಸ್ತಿ ಪಾಲಿಹೌಸ್ಗಳು ಮಾಡಿ ಕ್ಯಾಪ್ಸಿಕಮ್ ಬೆಳೆಯೋಕ್ಕೆ ನಿಂತ್ಕೊಂಡ್ವಿ. ಅದಕ್ಕೆ ಮೊದಲು ನಮ್ಮ ತಾತ ನಮ್ಮಮ್ಮರೆಲ್ಲ ಮಾವಿನ ತೋಟ ಮಾಡಿದ್ರಿ. ಅದರಲ್ಲಿ ಅಂಥ ಆದಾಯ ಏನು ಕಂಡು ಬರ್ತಿರ್ಲಿಲ್ಲ ನಮಗೆ. ಇವಾಗ ಪಾಲಿಹೌಸ್ ಮಾಡಿದ್ಮೇಲೆ ನಾವು ಹಂತವಾಗಿ ಬೆಳೆಗಳನ್ನೆಲ್ಲ ಮಾಡಿಕೊಂಡು ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ. ಕ್ಯಾಪ್ಸಿಕಮ್ಮಲ್ಲಿ ಇಲ್ಲ ಅಂದರೂ ವರ್ಷಕ್ಕೆ ಒಂದು 20 ಟನ್ನು ಕ್ಯಾಪ್ಸಿಕಮ್ ತೆಗಿತಾ ಇದ್ದೀವಿ. 20 ಟನ್ನಲ್ಲಿ ನಾವೇನು ಅಂತಂದರೆ ನಮಗೆ ಬೆಳೆದಂಥ ಬೆಳೆಗೆ ಬೇಡಿಕೆ ಇದೆ. ಇದಕ್ಕೆ ಕ್ಯಾಪ್ಸಿಕಮ್ಗೆ ಬೇಡಿಕೆ ಇದೆ. ನಾವು 3G ಕಂಪ್ನಿ ಅಂತ ಅಂದ್ಬಿಟ್ಟು ಒಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಟನ್ಗೆ 50,000 ರೂಪಾಯಿ ಕೊಡ್ತಿದ್ದಾರೆ. ಟನ್ಗೆ 50,000 ರೂಪಾಯಿ ಕೊಡ್ತಾ ಇರಲಿಲ್ಲ. ವಾರಕ್ಕೊಂದ್ಸರಿ ನಾವು ಕಟಿಂಗ್ ಮಾಡ್ತೀವಿ. 3 ತಿಂಗಳಿಗೆ ಸೊಸೆ ಹಾಕಿದ 3 ತಿಂಗಳಿಗೆ ಕಮೆನ್ಸ್ ಆದರೆ ಕಾಯಿ ವರ್ಷದವರೆಗೂ ಬರ್ತದೆ. ವರ್ಷದವರೆಗೂ ಬಂದಮೇಲೆ ಏನು ಅಂತಂದರೆ ಒಂದು 20 ಟನ್ನಲ್ಲಿ ಒಂದು ಖರ್ಚೇನು ಬರ್ತದೆ ನನಗೆ ಅಂತಂದರೆ ಕಾಯಿ ಬರೋ ಅಷ್ಟರಲ್ಲಿ ಒಂದು 3 ಲಕ್ಷ ಖರ್ಚು ಬರ್ತದೆ. ಆದಾಯ ಒಂದು 15 ಲಕ್ಷದವರೆಗೂ ಬರ್ತದೆ ನಮ್ಮ ಆದಾಯ. 3 ಎಕರೆಯಲ್ಲಿ ರೇಷ್ಮೆ ಕೃಷಿ ಕೈಗೊಂಡು ಆಧುನಿಕ ಹಿಪ್ಪುನೇರಳೆ ಬೇಸಾಯ ಪದ್ಧತಿಯಾದ ಮರಗಡ್ಡಿ ಪದ್ಧತಿಯಲ್ಲಿ ಸೊಪ್ಪಿನ ಉತ್ಪಾದನೆ ಮಾಡಿಕೊಂಡು ರೇಷ್ಮೆ ಹುಳುಗಳಿಗೆ ಒದಗಿಸುತ್ತಿದ್ದಾರೆ. ಫಸ್ಟು ನಾವು ಏನು ಮಾಡ್ತಾಯಿದ್ವಿ ಅಂದರೆ ರಾಗಿ, ಭತ್ತ, ತೊಗರಿ, ಅವರೆ, ಅಲಸಂದೆ, ಟೊಮೊಟೊ, ತೊಗರಿ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಅದರಲ್ಲಿ ಆದಾಯ ಅಷ್ಟು ಕಂಡು ಬರ್ತಿರ್ಲಿಲ್ಲ ನನಗೆ. ಈಗ ರೇಷ್ಮೆನೂ ಬೆಳೀತಾ ಇದ್ವಿ. ರೇಷ್ಮೆನೂ ಒಂದು 3 ಎಕರೆಯಲ್ಲಿ ರೇಷ್ಮೆ ಮಾಡ್ತಾಯಿದ್ದೀನಿ. ಮರಗಡ್ಡಿ ಮಾಡಿಸಿದ್ದೀನಿ, ಸಾಲುಗಡ್ಡಿಗಳು ಮಾಡಿಸಿದ್ದೀನಿ. ಅಂದರೆ ಅದರಲ್ಲೂ ಆದಾಯ ಇದೆ. ಒಂದು ತಿಂಗ್ಳಿಗೆ ಸರಿ ಬೆಳೆ ಮಡಗ್ತಾ ಇದ್ದೀವಿ. 50 ಮಟ್ಟೆ, 100 ಮಟ್ಟೆ, 150 ಮಟ್ಟೆ ಈ ಥರ ಮಡಗಿ ನಮಗೇನು ಬೆಳೆಯಲ್ಲೂ ಏನು ಲಾಸ್ ಇಲ್ಲ. ಈಗ ಒಂದು ಸ್ವಲ್ಪ ಅಂದರೆ ತರಕಾರಿ ಬೆಳೆದಕ್ಕೆ ಒಂದಿನ 25 ಇರ್ತದೆ, ಒಂದಿನ 30 ಇರ್ತದೆ, 40 ಇರ್ತದೆ, ಈ ಥರ ಇರ್ತದೆ. ಇಲ್ಲಿ ಏನು ಅಂದರೆ ರೇಷ್ಮೆ ಒಳಗೆ 250 ರೂಪಾಯಿ ಕೊಟ್ಟರು ನಮಗೆ ಏನು ಲಾಸ್ ಆಗೋಲ್ಲ. ಮಾಡ್ಬೋದು ರೈತರುಗಳು. ತಿಂಗ್ಳಿಗೆ ಬೆಳೆ ಮುಂದೆ ಬರ್ಬೋದು. ಸಾವಯವ ಕೃಷಿಗೆ ಒತ್ತು ಕೊಟ್ಟು ತಾವು ಬೆಳೆಯುತ್ತಿರುವ ವಿವಿಧ ಬೆಳೆಗಳಿಗೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಬಳಸುತ್ತಾ ಉತ್ಪಾದನಾ ವೆಚ್ಚ ತಗ್ಗಿಸಿಕೊಂಡು ಗುಣಮಟ್ಟದ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ಕಮಲಮ್ಮ ಅವರು. ಯಾವುದೇ ಬೆಳೆ ಬೆಳೆಯಬೇಕಾದರೆ ಮಣ್ಣು ಪರೀಕ್ಷೆ ಮುಖ್ಯವಾಗುತ್ತದೆ. ಕಮಲಮ್ಮ ಅವರು ಇದರ ಆಧಾರದ ಮೇಲೆ ಬೆಳೆಗಳನ್ನು ಬೆಳೆದು ಅಗತ್ಯ ಲಘು ಮತ್ತು ಪ್ರಧಾನ ಪೋಷಕಾಂಶಗಳನ್ನು ಒದಗಿಸುತ್ತಿರುವುದು ಗಮನಾರ್ಹ ಸಂಗತಿ. ನಾವು ಅಂತಂದರೆ ಸಮಗ್ರ ಕೃಷಿ ಬೇಸಾಯದಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಆಮೇಲೆ ಬಯೋಡೈಜೆಸ್ಟರ್ ಮಾಡಿದ್ದೀನಿ, ಎರೆಹುಳಿನ ತೊಟ್ಟಿಗಳು ಮಾಡ್ಕೊಂಡಿದ್ದೀನಿ ಗೊಬ್ಬರಕ್ಕೆ. ಈಗ ಎಲ್ಲ ಏನು ಮಾಡ್ತಾರೆ ಅಂತಂದರೆ DAP ವೀರ್ಯನ ಸಿಗ್ತದೆ ಅಂಗಡಿಗಳಲ್ಲಿ ಅಂತ ಅಂದ್ಬಿಟ್ಟು ಯಥೇಚ್ಛವಾಗಿ ತಂದು ಹಾಕ್ತವ್ರೆ. ಆಮೇಲೆ ಏನು ಮಾಡಬೇಕು ಅಂತಂದರೆ ಫಸ್ಟು ನಾವು ಬೆಳೆ ಏನಾರು ಹಾಕಬೇಕು ಅನ್ನೋದಾದರೆ ನಮ್ಮ ಮಣ್ಣ ಟೆಸ್ಟಿಂಗ್ ಮಾಡಿಸ್ಬೇಕು. ಫಸ್ಟು ನಮ್ಮ ಭೂಮಿಲಿ ಏನು
ಕುಂದುಕೊರತೆಗಳಿದೆ ಅನ್ನೋದ್ರ ಬಗ್ಗೆ ಫಸ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅವರೇ ಹೇಳ್ತಾರೆ. ಮಣ್ಣು ಟೆಸ್ಟಿಂಗ್ ಮಾಡಿಸಿ, ನೀರು ಟೆಸ್ಟಿಂಗ್ ಮಾಡಿ, ಅದಕ್ಕೆ ಏನೇನು ಕೊರತೆಗಳಿದೆ ಅದಕ್ಕೆ ಹಾಕಿ ಅಂತ ಹೇಳ್ತಾರೆ. ನಾನು ಅದೇ ಥರ ನಾನು ಮಣ್ಣ ಟೆಸ್ಟಿಂಗ್ ಮಾಡಿಸ್ದೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅವ್ರು ಹೇಳಿದ್ರು ಇಂತಿಂಥದ್ದು ಕೊರತೆ ಇದೆ ನಿನ್ನ ಭೂಮಿಲಿ, ಇಂಥದ್ದು ಹಾಕಮ್ಮ ಅಂತ. ನಾನಿವಾಗ ಜಿಂಕು, ಬೋರೆನ್ನು, ಜಿಪ್ಸಮ್ಮು, ವೆಗ್ನೇಷಿಯಮ್ಮು ಈ ಥರ ಎಲ್ಲ ಹಾಕೊಂಡು ಬರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂದರೆ ಎರೆಹುಳಿನ ಗೊಬ್ಬರಗಳು, ಆಮೇಲೆ ಜೀವಾಮೃತ ಮಾಡೋದು, ಪಂಚಗವ್ಯ ಮಾಡೋದು, ಈ ಥರ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಬಂದಂಥ ಬೆಳೆಯಲ್ಲಿ ಆದಾಯ ಆಯ್ತಾ ಇದೆ, ಖರ್ಚು ಕಮ್ಮಿ ಆಯ್ತಾ ಇದೆ. ಕಮಲಮ್ಮ ಅವರು ಸಮಗ್ರ ಕೃಷಿಯ ಭಾಗವಾಗಿರುವ ಪಶುಪಾಲನೆಯಲ್ಲಿ ಕುರಿ, ಕೋಳಿ, ಹಸುಗಳನ್ನು ಸಾಕಣೆ ಮಾಡುತ್ತಿದ್ದಾರೆ. ಈ ಕುರಿಗಳಿದ್ದು, ಆಮೇಲೆ ಕೋಳಿಗಳಿದೆ, ಆಮೇಲೆ ಇದು ಹಸುಗಳಿದೆ. ಈ ಥರ ಎಲ್ಲ ಮಾಡ್ಕೊಂಡು ಹೋದಾಗ ಆಮೇಲೆ ಹಲಸಿದೆ, ಮಾವಿದೆ, ತೆಂಗಿದೆ, ಸಪೋಟ ಇದೆ, ಸೀತಾಫಲ ಇದೆ. ಪ್ರತಿಯೊಂದರಲ್ಲೂ ನಾವು ಆದಾಯ ನೋಡ್ಬೋದು. 2 ಎಕರೆ ಇರ್ಬೋದು, ಅದು ಅರ್ಧ ಎಕರೆ ಇರ್ಬೋದು, 1 ಎಕರೆ ಇರ್ಬೋದು. ಕೃಷಿನೇ ಬಿಟ್ಟು ಎಲ್ಲ ಮಕ್ಳುಗಳ್ನು ಇವಾಗ ಓದಿಸ್ಬಿಟ್ಟು ಅದು ಇದು ಕೆಲಸ ಮಾಡ್ರಪ್ಪ ಅಂತ ಹೇಳ್ತವ್ರೆ. ನಾನು ಅದಕ್ಕೆ ನಾನು ಇಷ್ಟಪಡಲ್ಲ. ಈಗ ನಮ್ಮ ಮಕ್ಳುಗಳು ಇಂಜಿನಿಯರ್ ಮಾಡಿದ್ದಾರೆ, ಬಂದು ನಮ್ಮ ತೋಟದಲ್ಲಿ ಅವರು ಕೆಲಸ ಮಾಡಿ ನಮಗೆ ಇವಾಗ ಸಹಾಯ ಮಾಡಿಕೊಂಡು ಇಲ್ಲೇ ಇದ್ದಾರೆ. ಇವಾಗ ಕಮಲಮ್ಮ ಅವರು ಕೃಷಿಯಲ್ಲಿ ಆಸಕ್ತಿ ವಹಿಸಿ ತಮ್ಮನ್ನ ತೊಡಗಿಸಿಕೊಂಡು ವಿವಿಧ ತರಬೇತಿಗಳನ್ನು ಕೂಡ ಪಡೆದು ಸಮಗ್ರ ಕೃಷಿ ಕೈಗೊಂಡು ವಿವಿಧ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. ಹೀಗೆ ಕೃಷಿಯಲ್ಲಿ ಮಾದರಿಯಾಗಿರುವ ದಿಟ್ಟ ಮಹಿಳೆ ಕಮಲಮ್ಮ ಅವರಿಗೆ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ವಿವಿಧ ಕೃಷಿ ಪ್ರಶಸ್ತಿಗಳು ಲಭಿಸಿವೆ. ಇತರೆ ರೈತ ಮಹಿಳೆಯರು ಕೂಡ ಇವರಂತೆ ಸಮಗ್ರ ಕೃಷಿಯಲ್ಲಿ ತೊಡಗಿ ಕೃಷಿಯಲ್ಲಿ ಸಬಲರಾಗಬಹುದಾಗಿದೆ. ನಾನು ಇವಾಗ ಬೇರೆ ಬೇರೆ ತೋಟಗಳಿಗೆಲ್ಲ ಹೋಗ್ತೀನಿ, ಟ್ರೈನಿಂಗ್ ತಗೊಬರ್ತೀನಿ, ನೋಡ್ಕೊಂಡು ಬಂದು ಏನು ನಮ್ಮ ತೋಟದಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ಏನು ಕಂಡು ಬರ್ತದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋದ್ರು ಅಷ್ಟೇ, ಏನು ಹೋಗಿ ನಾನು ಕೇಳ್ತೀನಿ, ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರು ಇಂಥದ್ದೆಲ್ಲ ಇಂಥದ್ದು ಮಾಡಮ್ಮ ಅಂತ ಅವರು ಹೇಳ್ತಾರೆ. ನಮ್ಮ KVK ಮಾಗಡಿಯವ್ರು ಇರ್ಬೋದು, ಅವರು ಏನೇ ನಾನು ಕೇಳಿದ್ರು ಅದಕ್ಕೂ ನನಗೆ ಸ್ಪಂದಿಸ್ತಾರೆ. ಆ ಥರ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆನೂ ನಾವು ಹೋಗ್ಬೋದು. ಈಗ ನಮ್ಮ ರೈತರುಗಳು ಏನಂತ ಅಂತಾರೆ ಅಂತಂದರೆ, ಅಯ್ಯೋ ಡಿಪಾರ್ಟ್ಮೆಂಟಲ್ಲಿರೋ ಅಂಥವ್ರು ಏನು ಕೆಲಸ ಕಾರ್ಯಗಳು ಮಾಡ್ತಾಯಿಲ್ಲ ರೈತರುಗಳಿಗೆ ಅಂತಾರೆ. ಅವರೇ ಯಾರೂ ಬರಲ್ಲ. ನಾವು ಹೋಗಿ ಅಲ್ಲಿ ಹೋದಾಗ ನಮ್ಮನ್ನ ಸ್ಪಂದಿಸಿದಾಗ ನಾವು ಅದಕ್ಕೆ ಏನು ಕೊರತೆಗಳಿದೆ ಅಂತ ಹೇಳ್ಕೊಂಡಾಗ ಅವರು ಸ್ಪಂದಿಸಿ ನಮ್ಮ ತೋಟ ತುಳಿದು ಏನಾದ್ರು ಒಂದು ಸಲಹೆಗಳ ನಮಗೆ ಕೊಡ್ತಾರೆ. ಆ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.